ವಿಧಾನಸಭಾ ಕ್ಷೇತ್ರಗಳ ಹೆಸರುಗಳು: ನಿಪ್ಪಾಣಿ, ಚಿಕ್ಕೋಡಿ, ಸದಲಗ, ಅಥಣಿ, ಕಗ್ಗವಾಡ, ಕುಡಚಿ, ರಾಯಬಾಗ, ಹುಕ್ಕೇರಿ, ಅರಬಾವಿ, ಗೋಕಾಕ್, ಮಗನಮರಡಿ, ಬೆಳಗಾವಿ ಉತ್ತರ, ಬೆಳಗಾವಿ ದಕ್ಷಿಣ, ಬೆಳಗಾವಿ ಗ್ರಾಮೀಣ, ಕಾನಪುರ, ಕಿತ್ತೂರು, ಬೆಳಂಗ್ಲ, ಸೌದತ್ತಿ, ಪರಾಮದುರ್ಗ, ಮುಧೋಳ, ತೇರದಾಳ, ಜಮಖಂಡಿ, ಬೀಳಗಿ, ಬಾದಾಮಿ, ಬಾಗಲಕೋಟೆ, ಹುನಗುಂದ, ಮುದ್ದೆ, ಬೇಳವಸನ, ಬಾಗೇವಾಡಿ, ದೇವರಪ್ಪರಿಗೆ, ಹುಬ್ಬಳ್ಳಿ, ಬಿಜಾಪುರ, ನಗರ, ನಾಗಠಾಣ, ಸಿಂದಗಿ, ಜಲ್ಬ, ಜೇವರ್ಗಿ, ಸುರಾಪುರ, ಶಾಪುರ, ಯಾದಗಿರಿ, ಗುಮ್ಟಕ, ಚಿತ್ತಾಪುರ, ಸೇರಂ, ಚಿಂಚೋಳಿ, ಕಲಬುರಗಿ ಗ್ರಾಮಾಂತರ, ಕಲಬುರಗಿ ದಕ್ಷಿಣ, ಕಲಬುರಗಿ ಉತ್ತರ, ಆಳಂದ, ಬಸವ ಕಲ್ಯಾಣ, ಅಮ್ನಾಬಾದ್, ಬೀದರ್ ದಕ್ಷಿಣ, ಬೀದರ್, ಬಾಲ್ಕಿ, ಔರಾದ್, ರಾಯಚೂರು ಗ್ರಾಮೀಣ, ರಾಯಚೂರು, ಮಾನ್ವಿ, ಜಯದುರ್ಗ, ಲಿಂಗಸ್ಕೂರು, ಚಂದವ, ಮಸ್ಕಿ, ಕುಷ್ಟಗಿ, ಕನಗರಿ, ಗಂಗೋತ್ರಿ, ಯಲಬುರ್ಗಾ, ಕೊಪ್ಪಳ, ಶಿರಹಟ್ಟಿ, ಗದಗ, ರೋಣ, ನರಗುಂದ, ನವಲಗುಂದ, ಕುಂದಗೋಳ, ಧಾರವಾಡ, ಹುಬ್ಬಳ್ಳಿ, ಧಾರಪೂರ್ವ, ಹುಬ್ಬಳ್ಳಿ, ಧಾರವಾಡ, ಹುಬ್ಬಳ್ಳಿ, ಪಶ್ಚಿಮ, ಕಲಘಟಗಿ, ಹಳಿಯಾಳ, ಕಾರವಾರ, ಕುಮಟಾ, ಭಟ್ಕಲ್, ಶಿರ್ಸಿ, ಯಲ್ಲಾಪುರ, ಹಾನಗಲ್, ಶಿಗ್ಗಾ, ಮಾವಡಿ, ಬ್ಯಾಡಗಿ, ರೇಕಲೂರು, ರಾಣಿಬೆನ್ನೂರು, ಹನಗಲಿ, ಅಗರಬೊಮ್ಮನಹಳ್ಳಿ, ವಿಜಯನಗರ, ಕಂಪ್ಲಿ, ಶಿರಗುಪ್ಪ, ಬಳ್ಳಾರಿ, ಬಲ್ಲಾನಗರ, ಸೊಂಡು, ಕುಲಿಗಿ, ಮೊಳಕಾಲ್ಮೂರು, ಚಳ್ಳಕೆರೆ, ಚಿತ್ರನಗರ, ಹಿರಿಯೂರು, ಹೊಸದುರ್ಗ, ಹೊಳಲ್ಕೆರೆ, ಜಗಳೂರು, ರಪ್ಪನಹಳ್ಳಿ, ಹರಿಹರ, ದಂಡಗಟ್ಟ, ತಂಗದಕ್ಷ, ನಾಯಕನೂರು, ಚನ್ನಗಿರಿ, ಶಿವಮೊಗ್ಗ ಗ್ರಾಮಾಂತರ, ಭದ್ರಾವತಿ, ಶಿವಮೊಗ್ಗ, ತೀರ್ಥಹಳ್ಳಿ, ಶಿಕಾರಿಪುರ, ಸೊರಬಸಾಗರ, ಬೈಂದೂರು, ಕುಂದಾಪುರ, ಉಡುಪಿ, ಕಾಪು, ಕಾರ್ಕಳ, ಶೃಂಗೇರಿ, ಮೂಡಿಗೆರೆ, ಚಿಕ್ಕಮಗಳೂರು, ತರೀಕೆರೆ, ಕರೂರು, ಚಿಕ್ಕನಾಯಕನಹಳ್ಳಿ, ತಿಪಟೂರು, ತುರುವೇಕೆರೆ, ಕುಣಿಗಲ್, ತುಮಕೂರು, ಗೋಮತ, ಕೊರಟಗೆರೆ, ಗುಬ್ಬಿ, ಸಿರಾ, ಪಾವಗಡ, ಮಧುಗಿರಿ, ಗೌರಿಬಿದನೂರು, ಬಾಗೇಪಲ್ಲಿ, ಚಿಕ್ಕಬಳ್ಳಾಪುರ, ಸಿಡ್ಲಘಟ್ಟ, ಚಿಂತಾಮಣಿ, ಶ್ರೀನಿವಾಸಪುರ, ಮುಳಬಾಗಿಲು, ಕಿಜಾವ್, ಬಂಗಾರಪೇಟೆ, ಕೋಲಾರ, ಮಲ್ಲೂರು, ಯಲಹಂಕ, ಕ್ಯಾರ್ಪುರಂ, ಬ್ಯಾಟರಾಂಪುರ, ಯಶವಂತಪುರ, ದಾಸರಳ್ಳಿ, ಮಲೇಶ್ವರ, ಹೆಬ್ಬಾಳ, ಬಲಕೇಶ್ನಗರ, ಸರಳನಗರ, ಶಿವರಾಮನಗರ, ಶಿವಾಜಿನಗರ, ಶಾಂತಿನಗರ, ಗಾಂಧಿನಗರ, ರಾಜಾಜಿನಗರ, ಗೋವಿಂದರಾಜನಗರ, ವಿಜಯನಗರ, ಚಾಮರಾಜಪೇಟೆ, ಚಿಕ್ಕಪೇಟೆ, ಬಸವನಗುಡಿ, ಪದ್ಮನಾಭನಗರ, ಬಿಜಾಂಬ್ಲೇಟ್, ಮಾದಾಪುರ, ಬೊಮ್ಮನಹಳ್ಳಿ, ಬೆಂಗಳೂರು ದಕ್ಷಿಣ, ಆನೇಕಲ್, ಹೊಸಕೋಟೆ, ದೇವನಹಳ್ಳಿ, ದೊಡ್ಡಬಳ್ಳಾಪುರ, ನೆಲಮಂಗಲ, ಮಾಗಡಿ, ರಾಮನಗರ, ರಂಗಪಟ್ಟಣ, ಚನ್ನಪಟ್ಟಣ, ಮಳವಳ್ಳಿ, ಮದ್ದೂರು, ಮೇಲ್ಕೋಟೆ, ಮಂಡ್ಯ, ಶ್ರೀರಂಗಪಟ್ಟಣ, ನಾಗಮಂಗಲ, ಕೇರಪೇಟೆ, ಶಂಗುಳ, ಅರಸೀಕೆರೆ, ಬೇಲೂರು, ಹಾಸನ, ಹೊಸಬರ, ಅರ್ಕಲ್ಗೂರು, ಚಕ್ಲೇಶ್ವರ, ಬೆಳ್ತಂಗಲಿ, ಮೂರ್ಬಿದ್ದೆ, ಮಂಗಳೂರು ನಗೋತ, ಮಂಗಳೂರು ನಗರ ದಕ್ಷಿಣ, ಮಂಗಳೂರು, ಬಂಟ್ವಾಳ, ಪುತ್ತೂರು, ಸುಳ್ಯ, ಮರಕೇರಿ, ವಿರಾಜಪೇಟೆ, ಪಿರಿಯಾಪಟ್ಟಣ, ಕೃಷ್ಣಾಜಗ, ಸೂರ್ಯಗರ್ಧನಕೋಟೆ, ನಂಜನಗೂಡು, ಚಾಮುಂಡೇಶ್ವರಿ, ಕೃಷ್ಣಾಜ, ಚಾಮರಾಜ, ನರಸಿಂಹರಾಜ, ವಯನಾಡ್, ನರಸೀಪುರ, ಚಾಮರಾಜನಗರ, ಅಣ್ಣೂರು, ಕೊಲೆಕಾಲ, ಗುಂಡ್ಲುಪೇಟೆ, ರಾಜರಾಜೇಶ್ವರಿನಗರ, ಜಯನಗರ. ಅಬ್ಬಬ್ಬಬ್ಬಾ, ಧವಾನಿ 224 ಕ್ಷೇತ್ರಗಳನ್ನು ಪಟ ಅಂತ ಹೇಳಿದೆ. ಎಸ್, ಧವಾನಿ ಹೇಳಿದ ಕ್ಷೇತ್ರಗಳಲ್ಲಿ ನಿಮ್ಮೂರ ಹೆಸರು ಇದ್ದರೆ, ನಿಮ್ಮ ಕ್ಷೇತ್ರ ಕೂಡ ಇದ್ದರೆ ಕಮೆಂಟ್ಸ್ ಬಾಕ್ಸಲ್ಲಿ ಹಾಕಿ, ಹಾಗೆ ಶೇರ್ ಮಾಡಿ ಫ್ರೆಂಡ್ಸು ಕೂಡ. ಯಾಕೆಂದರೆ ಒಂದು ಸರ್ಕಾರಿ ಶಾಲೆಯ ಮಗು ಇಷ್ಟೊಂದು ಬುದ್ಧಿವಂತಿಕೆ ಇದೆ ಅಂದರೆ ನಿಜವಾಗ್ಲೂ ಎಲ್ಲ ಸರ್ಕಾರಿ ಶಾಲೆ ಮಕ್ಕಳುಗಳು ಕೂಡ ಇಂಟೆಲಿಜೆಂಟ್ ಆಗಿರ್ತಾರೆ. ಸುಮ್ಮನೆ ನೆಗೆಟಿವ್ ಹೇಳ್ತಿರ್ತಾರಲ್ವಾ? ಹೇಗೆ ನಡೀತಿದೆ ನಿಮ್ಮ ಸ್ಕೂಲು? ನಮ್ಮ ಸ್ಕೂಲ್ ತುಂಬ ಚೆನ್ನಾಗಿ ನಡೀತಿದೆ. ನಾನು ಹೆಗ್ನಳ್ಳಿಲಿ ಇರೋದು. ಅಲ್ಲಿ ಗೌರ್ಮೆಂಟ್ ಸ್ಕೂಲಲ್ಲಿ ಓದ್ತೀವಿ, ಕರ್ನಾಟಕ ಪಬ್ಲಿಕ್ ಸ್ಕೂಲಲ್ಲಿ. ನಾನೀಗ 4ನೇ ತರಗತಿಲಿ ಓದ್ತಿದ್ದೀನಿ, ಇಂಗ್ಲೀಷ್ ಮೀಡಿಯಮ್ಮು. ನಮ್ಮ ಸ್ಕೂಲಲ್ಲಿ ನನಗೆ ಅಂತ ಎಲ್ಲರೂ ಪ್ರೋತ್ಸಾಹ ಕೊಡ್ತಾರೆ. ನಮಗೆ ಈಗ ಟೀಚರು ಪ್ರೀತಿ ಮ್ಯಾಮ್ ಅಂತ. ಆಮೇಲೆ ನಮ್ಮ ನನಗೆ ಈಗಲೂವರೆಗ ನನಗೆ ಪ್ರೋತ್ಸಾಹ ಕೊಡ್ತಿರೋದು ಎಲ್ಲರೂ ಕೊಡ್ತಾರೆ, ಫ್ರೆಂಡ್ಸು ಕೂಡ ಕೊಡ್ತಾರೆ, ಮತ್ತು ಟೀಚರ್ಸ್ ಕೂಡ ಕೊಡ್ತಾರೆ. ಉಮಾದೇವಿ ಮ್ಯಾಮು, ಸಂಜು ಮ್ಯಾಮು, ಪ್ರೀತಿ ಮ್ಯಾಮು, ಎಲ್ಲ. ಆಮೇಲೆ ಪ್ರಮೀಳಾ ಮ್ಯಾಮು, ಹೈಸ್ಕೂಲ್ ಮ್ಯಾಮ್ ಕೂಡ ಕೊಡ್ತಾರೆ, ಎಲ್ಲರೂ ಕೊಡ್ತಾರೆ. ಗುರುಬ್ರಹ್ಮ, ಗುರು ವಿಷ್ಣು, ಗುರುದೇವ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರುವೇ ನಮಃ ಅನ್ನೋ ಥರ ಗುರುಗಳನ್ನ ತುಂಬಾ ಪ್ರೀತಿ ಮಾಡ್ತೀಯ. ಹಾಗಾಗಿ ನಿನಗೆ ಇಷ್ಟು ಒಳ್ಳೆ ಬುದ್ಧಿವಂತಿಕೆ ಇದೆ ನಿನಗೆ. ಓಕೆ, ಈಗ 224 ಕ್ಷೇತ್ರಗಳು ಹೇಳಿದೆ. ಈಗ ಮುಂದಿನ ಪ್ರಶ್ನೆಗೆ ಹೋಗೋಣ. ಮಹಾಭಾರತ ಯಾರಿಗೆ ತಾನೇ ಗೊತ್ತಿಲ್ಲ? ಎಲ್ಲರೂ ಕೂಡ ಮಹಾಭಾರತದ ಕಥೆಯನ್ನು ಓದಿದ್ದಾರೆ. ಅದರಲ್ಲಿ ಪಾಂಡವರು 5 ಜನ ಅಂತ ಗೊತ್ತು. ಯಾರ್ಯಾರು? ಧರ್ಮರಾಯ, ಭೀಮ, ಅರ್ಜುನ, ನಕುಲ, ಸಹದೇವ. ಎಲ್ಲರೂ ಕೂಡ ಹೇಳ್ತಾರೆ. ಆದರೆ ಕೌರವರು ಎಷ್ಟು ಜನ? 101 ಜನ. 101 ಜನ. 100 ಜನ ಗಂಡು ಮಕ್ಕಳು, 1 ಹೆಣ್ಮಗು ಅಲ್ವಾ? ಆದ್ರೆ ಅವರ ಹೆಸರುಗಳು ಗೊತ್ತಿಲ್ಲ. 101 ಜನ ಕೌರವರ ಹೆಸರು ನಾನು ಕೇಳಿಲ್ಲ, ಓದಕ್ಕೂ ಆಗಿಲ್ಲ. ಆದ್ರೆ ನಮ್ಮ ಧವಾನಿ ಈಗ 101 ಜನ ಕೌರವರ ಹೆಸರನ್ನ ಹೇಳ್ತಾಳೆ. ಪಟಪಟ ಅಂತ ಕೇಳೋಣ. ಎಸ್ ಧವಾನಿ. ಮಹಾಭಾರತದ ಕುರುವಂಶದ ದೊರೆ ಮತ್ತು ಆತನ ರಾಣಿಯಾದ ಗಾಂಧಾರಿಗೆ ಜನಿಸಿದ 101 ಜನ ಮಕ್ಕಳ ಹೆಸರುಗಳು: ದುರ್ಯೋಧನ, ಯಷ್ಟು, ದುಶ್ಯಾಸ, ದುಸ್ಸಾ, ಜರಾಸಂಧ, ಸಮಾಸಹ, ವಿಂದ, ಅನುವಿಂದ, ದುರ್ದಶ, ಸುಬಾಹು, ದುಶ್ಯಾಸ, ದುರ್ಮಶ, ದುರ್ಮುಖ, ದುಷ್ಕರ್ಣ, ಕರ್ಣ, ವಿಶಂತಿ, ವಿಕರ್ಣ, ಶಲ, ಸತ್ವ, ಸುಲೋಚ, ಚಿತ್ರ, ಉಪಚಿತ್ರ, ಚಿತ್ತಾಕ್ಷ, ಚಾರುಚಿತ್ರ, ಸಹಸ, ದುರ್ಮದ, ದುರ್ಯುಗ, ವಿಷ್ಣು, ವಿಕಟಹನನ, ನನಾಭ, ಸುನಾಭ, ನಂದ, ಉಪನಂದ, ಚಿತ್ರಬಾಣ, ಚಿತ್ತವರ್ಮ, ಸೌರ್ಮ, ದುರ್ಲೋಚನ, ಆಯಭಾವ, ಚಿತ್ತಾಂಗ, ಚಿತ್ತಕೊಂಡ, ಭೀಮನಾಗ, ಭೀಮಬಲ, ಬಲಾಕಿ, ಬಲೋದ್ದ, ಉಗ್ಗ, ಶಿಶನ, ಮಾವದ, ಚಿತ್ರದ, ನಿಶಂಗಿ, ಪಾಶಿ, ವೃಂದಾಕ, ದುರ್ವರ್ಮ, ಸತ್ಯ, ಸಮಕಿತಿ, ಅನ್ನದ, ದುರಾಸಂದ, ಜರಾಸಂಧ, ಸತ್ಯ,
ಉಗ್ರಸೌಸ ಉಗ್ರಸೇನ ಸೇನಾನಿ ದುಶ್ವಾಜ ಅಪರಾಜಿತ ಪಂಡಿತ ಕೌಶಲಕ್ಷ ದುರಾಧರ ದುರಾಸ್ತ ಸುವಸ್ತ ವಾತವೇಗ ಸುವಸಚ್ಚ ಕೇತು ಭವ ಶಿನಗ ದತ್ತ ಅಗ್ಗ ಯಾಯಕವಚಿ ಕೃತ ದಂಡಿ ದಂಡ ಧನಗ್ರ ಉಗ್ರ ಭೀಮರ್ಥ ವೀರಭಾವ ಲಲುಪ ಅಭಯ ರಥಕ ಮಧುರತಶ ದೃಶ್ಯ ಕುಂಡ ಬೇದಿ ವೀರಾವಿ ಪ್ರಮಾಥ ದೀರ್ಘ ರೋಮ ದೀರ್ಘಭಾವ ಉಡೋರು ಕನಕದ ಕುಂಡ ಶ್ರೀ ವೀರ ಸದ ದೃಶ್ಯ ಮಗಳು ಈಶತಾಪುತ್ರ ತಂಗಿ ದುಶ್ಯಾಲ ವಿವಾಹ ಜಯಪ್ರದ ನೋಡೋಣ ಆಗಿತ್ತು. 101 ಕೌರವರ ಹೆಸರು ನಿಜವಾಗ್ಲೂ ಕೂಡ ಯಾರಿಗೂ ಗೊತ್ತಿರೋದಿಲ್ಲ, ಓದಿದ್ರು ಕೂಡ ತಲೆಗೆ ಹೋಗೋದಿಲ್ಲ. ದುರ್ಯೋಧನ ಗೊತ್ತು, ದುಶ್ಯಾಸನ ಗೊತ್ತು, ಅಷ್ಟು ಬಿಟ್ಟರೆ ಬೇರೆ ಯಾರು ಅಷ್ಟು ಹೆಸರುಗಳು ಗೊತ್ತಿಲ್ಲ. ಆದರೆ 101 ಜನರ ಹೆಸರು ಹೇಳಿದ್ಯಾ ಅಂದರೆ ಒಂದು ಜೋರಾದ ಚಪ್ಪಾಳೆ ಬರ್ಬೇಕು ನಿಮಗೆ ನಿಜವಾಗ್ಲೂ ಕೂಡ. ಹಾಗೆ ಯಾರೆಲ್ಲ ತಿಳ್ಕೊಂಡಿಲ್ಲ ಎಲ್ಲರೂ ಕೂಡ ತಿಳ್ಕೊಬೋದು. ಇದರಲ್ಲಿ ಒಂದು 10 ಹೆಸರು ನೆನ್ಪಿಟ್ಕೊಳೋದು ಕಷ್ಟ, ಆದರೆ 101 ಹೆಸರನ್ನು ಇಟ್ಕೊಂಡಿದ್ಯಾ ಅಂದರೆ ಹೇಗೆ? ಇದು ಯಾವಾಗಿಂದ ಪ್ರಾಕ್ಟೀಸ್ ತೊಗೊತಿದ್ಯಾ, ಯಾವಾಗಿಂದ ಕಲಿತಾ ಇದೆಯಾ? ಅಮ್ಮ ನನಗೆ ಹೊಟ್ಟೆಲಿರುವಾಗಲೇ ಇವೆಲ್ಲ ಹೇಳ್ಕೊಟ್ಟಿದ್ರು. ಅಬ್ಬಬ್ಬಬ್ಬ, ಹೊಟ್ಟೆಲಿರುವಾಗಲೇ ಕಲ್ತ್ಕೊಂಡಿದ್ದಾಳೆ ಧವಾನಿ, ಸೂಪರ್. ಆಮೇಲೆ ನಾನು ಮನೆಯಲ್ಲಿ ಎದ್ದಿದ ತಕ್ಷಣ ಆಚೆ ಕಸ ಗುಡಿಸಿ ಒರೆಸಿ ರಂಗೋಲಿ ಬಿಡಿಸಿ ಮನೆ ಕಸ ಗುಡಿಸಿ ಒರೆಸಿ ಪಾತ್ರೆ ತೊಳೆದು ಸ್ನಾನ ಮಾಡಿಕೊಂಡು ಅಡುಗೆ ಮಾಡಿ ಆಮೇಲೆ ನಾನು ರೆಡಿಯಾಗಿ ಸ್ಕೂಲಿಗೆ ಹೋಗಿ ಆಮೇಲೆ ಅಮ್ಮಂಗೆ ಔಷಧಿ ಎಲ್ಲ ರೆಡಿ ಮಾಡ್ಕೊಡ್ತೀನಿ. ಹೌದಾ? ಅಡುಗೆನೂ ಮಾಡ್ತೀಯ ನೀನು? ಏನೇನು ಅಡುಗೆ ಮಾಡ್ತೀಯಾ? ಅನ್ನ ಸಾರು ಆಮೇಲೆ ಪಲ್ಯ ಗೊಜ್ಜು ಚಿತ್ರಾನ್ನ ಗೊಜ್ಜು ಆ ಥರದವು ಮತ್ತು ಇನ್ನು ತುಂಬ ಮಾಡ್ತೀನಿ, ಪಲಾವ್ ಮಾಡ್ತೀನಿ. ಓ ಸೂಪರ್. ನೋಡು 4th ಸ್ಟ್ಯಾಂಡರ್ಡು ಈಗಿನ ಮಕ್ಕಳು ಯಾವ ಥರ ಇದ್ದಾರೆ ಅಂದರೆ ಬೆಳಗ್ಗೆದ್ದು ಕಸ ಹೊಡೆಯೋದಲ್ಲ, ಎಲ್ಲ ಅಪ್ಪ ಅಮ್ಮದಿರೇ ಮಾಡಿಕೊಟ್ಟು ಯೂನಿಫಾರಮ್ ಹಾಕಿ ಸ್ಕೂಲ್ ಬ್ಯಾಗ್ ತಗೊಂಡು ಲಂಚೆಲ್ಲ ಹಾಕಿ ಬಾಕ್ಸ್ಗೆ ಬಸ್ ಹತ್ರ ಹೋಗಿ ಬಿಟ್ಟು ಮತ್ತೆ ಸ್ಕೂಲ್ ಬಿಟ್ಟ ಕರ್ಕೊಂಬರ್ಬೇಕು. ಆದರೆ ನೀನು ಬೆಳಗ್ಗೆ ಎದ್ದು ಕಸ ಹೊಡೆದು ನೆಲ ಒರೆಸಿ ಪಾತ್ರೆ ತೊಳೆದು ಅಡುಗೆ ಮಾಡಿ ಎಲ್ಲ ಮಾಡಿ ಅದ್ರ ಜೊತೆ ಓದ್ಕೊಂಡು ಮತ್ತು ಈ ವಿಷಯಗಳು ತಿಳ್ಕೊತಿದ್ಯಾ. ಅದೇ ಸರ್ಕಾರಿ ಶಾಲೆ ಮಕ್ಕಳ ಪವರ್. ಆಮೇಲೆ ನಾವು ಸರ್ಕಾರಿ ಶಾಲೆ ಅಂತ ಹೇಳಿ ತುಂಬ ಇದು ಮಾಡ್ತೀವಿ. ಆದರೆ ನಾವು ಸರ್ಕಾರಿ ಶಾಲೆಯಲ್ಲಿ ಎಷ್ಟೋ ಹೋಮ್ವರ್ಕ್ ಕೊಡ್ತಾರೆ, ಸರ್ಕಾರಿ ಶಾಲೆ ಎಲ್ಲ ಹೇಳ್ಕೊಡ್ತಾರೆ. ಆದರೆ ಪೇರೆಂಟ್ಸ್ ಮಕ್ಕಳಿಗೆ ಪ್ರೋತ್ಸಾಹ ಕೊಟ್ಟರೆ ಎಲ್ಲ ಆಗುತ್ತೆ. ಸರ್ಕಾರಿ ಶಾಲೆಯಲ್ಲೂ ಎಲ್ಲ ಹೇಳ್ಕೊಡ್ತಾರೆ, ಅದ್ರ ಜೊತೆ ಪೋಷಕರು ಕೂಡ. ನಾನು ಯಾಕೆ ಗೊತ್ತಾ ಸರ್ಕಾರಿ ಶಾಲೆಯಲ್ಲೇ ಓದ್ತಿರೋದು? ನಾನು ಚಿಕ್ಕ 4 years ಬೇಬಿ ಇದ್ದಾಗ ಅಮ್ಮ ನಾನು ಸ್ಕೂಲಿಗೆ ಹೋಗ್ಲೇಬೇಕು ಅಂತ ಹಠ ಮಾಡಿದ್ನ. ಅದಕ್ಕೆ ಎಲ್ಲರ ಥರ ನಮ್ಮ ಅಮ್ಮಂಗೂ ಆಸೆ ಇರುತ್ತಲ್ವ, ಪ್ರೈವೇಟ್ ಸ್ಕೂಲಿಗೆ ಸೇರಿಸ್ಬೇಕು ಅಂತ ಹೇಳಿ ಹೋದ್ರು. ಕೇಳಿದ್ಕೆ ನಮ್ಮಮ್ಮ ಬೈದು ಕಳಿಸಿದ್ರು. ಅದಕ್ಕೆ ಅಂತೇಳಿ ನಮ್ಮಮ್ಮ ಹೇಳಿ ಯಾಕಮ್ಮ ಅಂತ ಕೇಳಿದ್ಕೆ ನಾವು ಬಡವರಲ್ವ ಅಂತ ಹೇಳಿದ್ರು. ಅದಕ್ಕಿಂತ ನಾನು ಏನು ಮಾಡಬೇಕಮ್ಮ, ಏನು ಬೇಕಮ್ಮ, ನಾನು ಸ್ಕೂಲಿಗೆ ಸೇರ್ಬೇಕಂದ್ರೆ ನಾನು ದೊಡ್ಡ ವ್ಯಕ್ತಿ ಆಗಬೇಕು ಅಂತಂದ್ರೆ ಏನು ಮಾಡಬೇಕು ಅಂತ ಹೇಳಬೇಕು ಅಂತ ಕೇಳಿದೆ ಅಮ್ಮನ್ನ. ಅದಕ್ಕೆ ಅಂತ ಹೇಳಿದ್ರಮ್ಮ, ನೀನು ದೊಡ್ಡ ವ್ಯಕ್ತಿ ಆಗಿ ಈಗ ಅಬ್ದುಲ್ ಕಲಾಮು ರಾಷ್ಟ್ರಪತಿ ಎಲ್ಲರೂ ಆಗಿದ್ದಾರಲ್ಲ, ಈಗ ವಿಶ್ವೇಶ್ವರಯ್ಯ ಅವರೆಲ್ಲ ಆಗಿದ್ದಾರಲ್ಲ, ಅದೇ ಥರ ನೀನು ಆಗು ಅಂತ ಹೇಳಿದ್ರು ನಮ್ಮಮ್ಮ. ಆಗ ನಿನ್ಗೆಲ್ಲರಿಗೂ ಪ್ರೋತ್ಸಾಹ, ಎಲ್ಲರೂ ನಿನಗೆ ಪ್ರೋತ್ಸಾಹ ಕೊಡ್ತಾರೆ, ತುಂಬ ಇದಾಗಿರುತ್ತೆ ಅಂತ ಹೇಳಿದ್ರು. ಸೂಪರ್ ಪುಟ. ಆಮೇಲೆ ನಾನು ಆಚೆ ಹೋದಾಗ ನಾನು ಎಲ್ಲರೂ ಬೇರೆ ಬೇರೆ ಸ್ಕೂಲ ಮಕ್ಕಳು ಕೇಳ್ತಾರ ಯಾವ ಸ್ಕೂಲು ಅಂತ ಕೇಳಿದಾಗ ಗೌರ್ಮೆಂಟ್ ಸ್ಕೂಲು ಅಂತೀನ ಆಡ್ಕೊತಾರೆ. ಅದಕ್ಕೆ ಅಂತ ನಮ್ಮ ಅಮ್ಮ ನನ್ನನ್ನೆಲ್ಲರೂ ಆಡ್ಕೊತಾರೆ ಅಂತ ಕೇಳಿದ್ಕೆ ಅಮ್ಮ ಹೇಳಿದ್ರು ಅಬ್ದುಲ್ ಕಲಾಂ